ಮೂಡಾ ಗೋಲ್ಮಾಲ್ ಕೇಸಲ್ಲಿ ಮತ್ತೊಂದು ಬಿಗ್ ಇಂಪ್ಯಾಕ್ಟ್. ಅಕ್ರಮ ತನಿಖೆ, ಭ್ರಷ್ಟ ಅಧಿಕಾರಿಗಳ ವರ್ಗಾವಣೆ ಆಯಿತು. ಇದೀಗ ಪಾಪಣ್ಣ ಮೂಡಾ ಬದಲಿ ನಿವೇಶನ ಹಂಚಿಕೆಗೂ ಕೂಡ ಈಗ ತಡೆ ಹಿಡಿಯಲಾಗಿದೆ. ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಇದು ಈ ಪ್ರಕರಣದಲ್ಲಿ. ಇದೀಗ ಪಾಪಣ್ಣ ಮೂಡಾ ಬದಲಿ ನಿವೇಶನ ಹಂಚಿಕೆಗೂ ಕೂಡ ತಡೆ ನೀಡಲಾಗಿದೆ. ಸೈಟ್ ಅಕ್ರಮ ಕೇಸಲ್ಲಿ ವಿಸ್ತಾರ ನ್ಯೂಸ್ನ ಮತ್ತೊಂದು ಇಂಪ್ಯಾಕ್ಟ್ ಇದು. ಜುಲೈ 4ರಂದು ನ್ಯೂಸ್ ಲಂಚ್ ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಇದ್ರ ಬಗ್ಗೆ ನಾವು ಪ್ರಸಾರ ಮಾಡಿದ್ವಿ. ವಿಸ್ತಾರ ನ್ಯೂಸ್ ವರದಿ ಬೆನ್ನಲ್ಲೇ ಸೈಟ್ ಹಂಚಿಕೆಗೂ ಕೂಡ ಈಗ ಬ್ರೇಕ್ ಬಿತ್ತು. ನಿವೇಶನ ಹಂಚಿಕೆ ವೇಳೆ ತಪ್ಪಾಗಿದ್ದಕ್ಕೆ ತಡೆ ಹಿಡಿಯಲಾಗಿದೆ. ಮೈಸೂರಿನಲ್ಲಿ ಮೂಡಾ ಅಧ್ಯಕ್ಷ ಕೆ ಮರಿಗೌಡ ಹೇಳಿಕೆಯನ್ನ ನೀಡಿದ್ದಾರೆ. ನಿವೇಶನ ಹಂಚಿಕೆ ವೇಳೆ ತಪ್ಪಾಗಿದ್ದಕ್ಕೆ ನಾವೀಗ ತಡೆ ಹಿಡಿಯಲಾಗಿದೆ ಅಂತ ಕೂಡ ಹೇಳಿದ್ದಾರೆ. ಬದಲಿ ನಿವೇಶನಕ್ಕೆ 2024ರ ಜೂನ್ 12ರಂದು ಪರಿಹಾರ ನೀಡಲಾಗಿತ್ತು. ವಿಜಯನಗರ ಬಡಾವಣೆಗಳಲ್ಲಿ 20 ನಿವೇಶನವನ್ನ ಹಂಚಿಸಿದ್ರು. ಆದರೆ ಈಗ ನಿವೇಶನ ಹಂಚಿಕೆ ವೇಳೆ ತಪ್ಪಾಗಿದ್ದಕ್ಕೆ ತಡೆ ಹಿಡಿಯಲಾಗಿದೆ. ಪಾಪಣ್ಣ ಹೆಸರಿನ ಆಸ್ತಿ ಇದೀಗ ರಾಕೇಶ್ ಪಾಪಣ್ಣ ಪಾಲಾಗಿತ್ತು. ಸಿಎಂ ಆಪ್ತ ರಾಕೇಶ್ ಪಾಪಣ್ಣಗೆ ಸೇರಿರುವಂತ ಪಿತ್ರಾರ್ಜಿತ ಆಸ್ತಿ ತಪ್ಪಾಗಿದೆ ಎಂದು ಬದಲಿ ನಿವೇಶನಕ್ಕೆ ಇದೀಗ ಮೂಡಾ ತಡೆ ನೀಡಿದೆ. ಜುಲೈ 4ರಂದು ನ್ಯೂಸ್ ಲಂಚ್ ನಲ್ಲಿ ನಾವು ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಪ್ರಸಾರ ಮಾಡಿದ್ವಿ. ವಿಸ್ತಾರ ನ್ಯೂಸ್ ವರದಿ ಬೆನ್ನಲ್ಲೇ ಸೈಟ್ ಹಂಚಿಕೆಗೂ ಕೂಡ ಇದೀಗ ಬ್ರೇಕ್ ಬಿದ್ದಿದೆ. ನಿವೇಶನ ಹಂಚಿಕೆ ವೇಳೆ ತಪ್ಪಾಗಿದ್ದಕ್ಕೆ ತಡೆ ಹಿಡಿದಿದ್ದೇವೆ. ಮೈಸೂರಿನಲ್ಲಿ ಮೂಡಾ ಅಧ್ಯಕ್ಷ ಕೆ ಮರಿಗೌಡ ಹೇಳಿಕೆಯನ್ನ ನೀಡಿದ್ದಾರೆ. ಅದು ಕೋರ್ಟ್ ಆಗಿದೆ, ಆದೇಶ ಪ್ರಕಾರ ಮಾಡಿದ್ದಾರೆ. ಅದನ್ನ ಎಲ್ಡಪ್ ಮಾಡಿದೀವಿ. ಅದು ತಪ್ಪು ಅನ್ನೋದಕ್ಕೆ ಎನ್ಕ್ವೈರಿ ಕಂಡಕ್ಟ್ ಆಗಿದೆ. ಅದಕ್ಕೆ ಕ್ರಮ ತಗೋತಾರೆ. ಅದು ಸ್ಟಾಪ್ ಆಗಿದೆ. ಅಲ್ಲ, ಕೋರ್ಟ್ ನೋಡ್ಬೇಕಲ್ಲ, ಕೋರ್ಟ್ ಅಲ್ಲಿ ಏನಾಗಿದೆ ನೋಡ್ಬೇಕು. ಈಗ ಎನ್ಕ್ವೈರಿ ನಡೀತಾ ಇದೆಯಲ್ಲ, ಅದು ಹೋಲ್ಡ್ ಮಾಡಿದೆ, ಎಲ್ಲವೂ ಹೋಲ್ಡ್ ಮಾಡಿದೆ. ಅದು ಕೋರ್ಟ್ ಆಗಿದೆ, ಆದೇಶ ಪ್ರಕಾರ ಮಾಡಿದ್ದಾರೆ. ಅದನ್ನ ಎಲ್ಡಪ್ ಮಾಡಿದೀವಿ. ಅದು ತಪ್ಪು ಅನ್ನೋದಕ್ಕೆ ಎನ್ಕ್ವೈರಿ ಕಂಡಕ್ಟ್ ಆಗಿದೆ. ಅದಕ್ಕೆ ಕ್ರಮ ತಗೋತಾರೆ. ಅದು ಸ್ಟಾಪ್ ಆಗಿದೆ. ಅಲ್ಲ, ಕೋರ್ಟ್ ನೋಡ್ಬೇಕಲ್ಲ, ಕೋರ್ಟ್ ಅಲ್ಲಿ ಏನಾಗಿದೆ ನೋಡ್ಬೇಕು. ಈಗ ಎನ್ಕ್ವೈರಿ ನಡೀತಾ ಇದೆಯಲ್ಲ, ಅದು ಹೋಲ್ಡ್ ಮಾಡಿದೆ, ಎಲ್ಲವೂ ಹೋಲ್ಡ್ ಮಾಡಿದೆ. ನಾವು ಅವರನ್ನ ಎಂಕ್ವೈರಿ ಮಾಡಿದಾಗ ಯಾವುದು ಕೋರ್ಟಲ್ಲಿ ಆದೇಶ ಆಗಿತ್ತು, ಆ ಕೋರ್ಟಲ್ಲಿ ಆದೇಶ ಕೊಡ್ತೀವಿ ಅಂತ ಹೇಳಿ ಕೋರ್ಟಲ್ಲಿ ಆದೇಶ ಆಗಿರೋದು ಕೊಡ್ತಕ್ಕಂಥ ಕ್ರಮ ಮಾಡ್ತಾ ಇದ್ರು. ಅದಾದ್ಮೇಲೆ ಸರಿಯಾದ ಪ್ರಮಾಣ ನಮಗೆ ಅವರು ಸ್ಪಂದಿಸಲಿಲ್ಲ ಅಂದಾಗ ನಾವು ಇದಕ್ಕೆ ಇಂಥವೆಲ್ಲ ಕೂಡಿ ಮಾಹಿತಿ ಕೊಡಬೇಕಾಗುತ್ತೆ. ಬೋರ್ಡ್ ಚರ್ಚೆ ಆಗಬೇಕಾಗುತ್ತೆ, ಕಾನೂನು ಪ್ರಕಾರ ಮಾಡಬೇಕಾಗುತ್ತೆ ಅಂತ ಹೇಳಿ ನಾನು ಅವರಿಗೆ ನೋಟ್ ಕೊಟ್ಟು ಅದನ್ನು ತಡೆ ಹಿಡಿದಿದ್ದೀವಿ. ಅದನ್ನ ಈಗ ಎಂಕ್ವೈರಿ ಸ್ಟಾರ್ಟ್ ಆಗಿದೆ. ಎಂಕ್ವೈರಿ ಆದ್ಮೇಲೆ ಅದೆಲ್ಲವೂ ಕೂಡ ಮಾಹಿತಿ ಬರ್ತದೆ. ಬಂದ ಮೇಲೆ ಎಂಕ್ವೈರಿ ರಿಪೋರ್ಟ್ ಬಂದ ಮೇಲೆ ಕಾನೂನು ಕ್ರಮ ತಗೊಳ್ತದೆ. ಸ್ಪಷ್ಟ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವ ಮಂತ್ರಿಗಳು ಬಂದ್ರು, ಮುಖ್ಯಮಂತ್ರಿ ಸೂಚನೆ ಮೇರೆಗೆ ಅವರನ್ನ ಟ್ರಾನ್ಸ್ಫರ್ ಮಾಡಿದೆ. ಎಂಕ್ವೈರಿ ಕಂಡಕ್ಟ್ ಮಾಡಿದ ಕ್ರಮ ತಗೋಬೇಕು, ಕ್ರಿಮಿನಲ್ ಕ್ರಮ ತಗೋಬೇಕಾಗಿದೆ. ಎಂಕ್ವೈರಿ ರಿಪೋರ್ಟ್ ಬಂದ ಮೇಲೆ ಅದು ತಗೊಳ್ತಾರೆ. ನಾವು ಅವರನ್ನ ಓಕೆ, ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರಂಗಸ್ವಾಮಿ. ಜುಲೈ 4ರಂದು ನಾವು ಈ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಈಗ ಮೂಡಾ ಏನ್ ಕ್ರಮ ತೆಗೆದುಕೊಂಡಿದೆ? ದಿವ್ಯಾ ರಘುನಾಥ್, ಈ ಪ್ರಕರಣ ಮಾತ್ರ ಅಲ್ಲ, 50-50 ಅನುಪಾತದಲ್ಲಿ 2002ರಿಂದ 2000ನೇ ಇಸ್ವಿಯಿಂದ 2024ರವರೆಗೆ ಬೇರೆ ಬೇರೆ ರೀತಿಯ ನಿವೇಶನಗಳ ಹಂಚಿಕೆ ಏನಾಗಿದೆ, ಆ ಸಂಬಂಧವಾಗಿ ಸಮಗ್ರವಾದಂತಹ ವರದಿಯೊಂದನ್ನು ಸರ್ಕಾರಕ್ಕೆ ಕೊಡುವ ಸಲುವಾಗಿ ತನಿಖಾ ತಂಡವನ್ನು ರಚನೆ ಮಾಡಲಾಗಿರುತ್ತೆ. ನಗರಾಭಿವೃದ್ಧಿ ಇಲಾಖೆಯ ಆಯುಕ್ತಾಲಯದ ಆಯುಕ್ತ ವೆಂಕಟಾಚಲಪತಿ ಅವರ ನೇತೃತ್ವದ ತಂಡ ಬೆಂಗಳೂರಿನಿಂದ ಮೈಸೂರಿಗೆ ಆಗಮಿಸಿ ತನಿಖೆಯ ಭಾಗವಾಗಿ ಪ್ರತ್ಯೇಕವಾಗಿ ಕೇಸ್ ಟು ಕೇಸ್ OMಗಳೇನಾಗಿದ್ದಾವೆ, ಅಂದರೆ 50-50 ಅನುಪಾತದಲ್ಲಿ ನಿವೇಶನಗಳನ್ನು ಏನು ಮಂಜೂರು ಮಾಡಲಾಗಿದೆ, ಆ ಅನುಮೋದನೆ ಆಗಿರುವ ವರದಿಗಳ ಆಧಾರದ ಮೇಲೆ ಕೇಸ್ ಟು ಕೇಸ್ ಸ್ಟಡಿ ಮಾಡುವಂತಹ ಪ್ರಕ್ರಿಯೆ ಈಗ ಮೂಡಾದೊಳಗಡೆ ನಡೀತಾ ಇದೆ. ಅದರ ಭಾಗವಾಗಿ ಆ ತನಿಖೆ ಹಂತದಲ್ಲಿ ಮಹತ್ವದ ಹೇಳಿಕೆಯೊಂದನ್ನು ಮೂಡಾ ಅಧ್ಯಕ್ಷ ಕೆ ಮರಿಗೌಡ ಅವರು ಕೊಟ್ಟಿದ್ದಾರೆ. ಅದೇನು ಅಂತಂದರೆ, ವಿಸ್ತಾರ ನ್ಯೂಸ್ ಊಟಗಳ್ಳಿಯ ಸರ್ವೆ ನಂಬರ್ 211ಕ್ಕೆ ಸಂಬಂಧಪಟ್ಟಂತೆ ಏನು ವರದಿಯನ್ನು ಮಾಡಿತ್ತು, ಅಂದರೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರ ಆಪ್ತರಾಗಿರುವ ಪಾಪಣ್ಣ ಅವರು ಮತ್ತು ಈಗ ಯತೀಂದ್ರ ಸಿದ್ದರಾಮಯ್ಯ ಅವರ ಜೊತೆಗೆ ಆಪ್ತರಾಗಿರುವ ಅವರ ಮಗ ರಾಕೇಶ್ ಪಾಪಣ್ಣ ಅವರು ಆ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಈ ಹಗರಣದಲ್ಲಿ, ಅಂದರೆ 50-50 ಅನುಪಾತದಲ್ಲಿ ಆ ಕುಟುಂಬಕ್ಕೂ ಕೂಡ ಪಾಲುದಾರಿಕೆಯಾಗಿದೆ, ಅಥವಾ 50-50 ಅನುಪಾತದಲ್ಲಿ ಅವರು ಕೂಡ ಫಲಾನುಭವಿಗಳು ಅನ್ನುವ ರೀತಿಯಲ್ಲಿ ಏನು ವಿಸ್ತಾರ ನ್ಯೂಸ್ ವರದಿ ಮಾಡಿತ್ತು. ಆ ಪ್ರಕರಣವನ್ನು ಮೂಡಾ ಕಡೆಯಿಂದ ತಪ್ಪಾಗಿರುವ ಕಾರಣಕ್ಕಾಗಿ ರದ್ದು ಮಾಡಿದ್ದೇವೆ ಅನ್ನುವ ಆದೇಶವನ್ನು ಹೊರಡಿಸಿದ್ದ ಮಾತನ್ನ ಹೇಳಿದ್ದಾರೆ. ಆ ಮೂಲಕವಾಗಿ ಮೂಡಾದಿಂದ ಇಲ್ಲೊಂದಷ್ಟು ಲೋಪಗಳಾಗಿರೋದಂತೂ ಬಹಳ ಖಚಿತವಾಗಿ ಮೂಡಾ ಅಧ್ಯಕ್ಷ ಮರಿಗೌಡ ಅವರಿಗೆ ಮಾಹಿತಿ ಸಿಕ್ಕಿದೆ. ಇನ್ನು ಮುಂದುವರೆದ ಭಾಗವಾಗಿ ಈ ರೀತಿಯಾದಂತಹ ಗೊಂದಲಗಳಿರುವ ಎಲ್ಲಾ ಪ್ರಕರಣಗಳನ್ನು ರದ್ದು ಮಾಡ್ತಾರಾ ಅಥವಾ ಇದೊಂದು ಪ್ರಕರಣಕ್ಕೆ ಮಾತ್ರ ಸಂಬಂಧಪಟ್ಟಂತೆ ಏನಾದರೂ ಕ್ರಮಗಳನ್ನು ಕೈಗೊಳ್ತಾರಾ,
ಈ ಸಂಬಂಧವಾಗಿ ಇನ್ನಷ್ಟೇ ಮಾಹಿತಿಗಳು ಲಭ್ಯ ಆಗಬೇಕಾಗಿದೆ. ಆದರೆ ವಿಸ್ತಾರ ನ್ಯೂಸ್ ಮಾಡಿದ ವರದಿಯ ಪರಿಣಾಮವಾಗಿ ಒಟ್ಟು ತನಿಖೆ ನಡೀತಾ ಇದೆ. ಆ ತನಿಖೆ ಒಳಗಡೆ ಪ್ರತ್ಯೇಕವಾಗಿ ವರದಿ ಮಾಡಿದ್ದ ಮತ್ತೊಂದು ಪ್ರಕರಣಕ್ಕೂ ಫಲಶ್ರುತಿ ಸಿಕ್ಕಂತಾಗಿದೆ. ದಿವ್ಯಾ ರಘುನಾಥ್. ಓಕೆ, ಧನ್ಯವಾದಗಳು ರಂಗಸ್ವಾಮಿ ತಮ್ಮ ಮಾಹಿತಿಗಾಗಿ. www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.